ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಸಪೋರ್ಟ್ಗೆ ನಾನು ಆಭಾರಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಹಾಗೂ ಇವತ್ತಿನ ಒಂದು ಟಾಪಿಕ್ ಇದೆಯಲ್ಲ, ಬಹಳ ಎಮೋಷ್ನಲ್ ಆಗಿರುವಂಥ ವಿಷಯ. ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತಿದ್ದೀನಿ. ಅದೇನೆಂದರೆ ಬ್ರೇಕಪ್. ಲೈಫ್ನಲ್ಲಿ ಈ ಥರದ್ದು ಒಂದು ಸಿಚುವೇಶನ್ ಒಂದಲ್ಲ ಒಂದು ರೀತಿಯಾಗಿ ಎಲ್ಲರೂ ಅನುಭವಿಸಿರ್ತಾರೆ. ಹಾಗೂ ಇದರಿಂದ ಆಚೆ ಹೇಗೆ ಬರುವಂಥದ್ದು, ಈ ನೋವಿನಿಂದ, ಇಮೋಷ್ನಲ್ ಪೇಯ್ನಿಂದ ಹೇಗೆ ಆಚೆ ಬರುವಂಥದ್ದು ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಈಗ ಪೇಯ್ನ್ ಅನ್ನೋದಿದೆಯಲ್ಲ, ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರುತ್ತೆ. ಒಬ್ಬೊಬ್ಬರು ತೀರಾ ಮನಸ್ಸಿಗೆ ಹಚ್ಕೊಳ್ತಾರೆ, ಒಬ್ಬೊಬ್ಬರು ಅದನ್ನು ಓಕೆ ಮೂವ್ ಆನ್ ಅಂತ ಮುಂದೆ ಹೋಗ್ಬಿಡ್ತಾರೆ. ಸೊ ಈ ಬ್ರೇಕಪ್ನಲ್ಲೂ ಒಂದಷ್ಟು ಸ್ಟೇಜಸ್ ಇದೆ ಅಂತ ಹೇಳ್ತಿದ್ದೀನಿ. ಅದ್ರ ಬಗ್ಗೆನೇ ನಾನು ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು, ಇದನ್ನು ಹೇಗೆ ನಿಭಾಯಿಸುವಂಥದ್ದು, ಹೇಗೆ ಇದನ್ನು ಸ್ಟ್ರಾಂಗ್ ಆಗಿ ಹ್ಯಾಂಡಲ್ ಮಾಡುವಂಥದ್ದು ಅನ್ನುವಂಥದ್ದು ವಿಷಯದ ಬಗ್ಗೆನೇ ಹೇಳ್ತಿದ್ದೀನಿ. ಸೊ ಇವಾಗ ಫಸ್ಟ್ ಏನಾಗುತ್ತೆ ಅಂದರೆ, ಯಾರು ನಿಮ್ಮನ್ನು ರಿಜೆಕ್ಟ್ ಮಾಡಿದಾಗ, ನೀನು ಬೇಡ, ಈ ರಿಲೇಷನ್ಶಿಪ್ ವರ್ಕ್ ಆಗಲ್ಲ ಅಂತ ಹೇಳಿದಾಗ ಫಸ್ಟ್ ಬರುವಂಥ ಮನಸ್ಥಿತಿ ಏನಂದರೆ ಫಿಕ್ಸ್ ಮಾಡಬೇಕು ಅಂತ. ಈ ರಿಲೇಷನ್ಶಿಪ್ನ ಫಿಕ್ಸ್ ಮಾಡ್ಕೋಬೇಕು, ಇದನ್ನು ಉಳಿಸ್ಕೋಬೇಕು. ಆ ಟೈಮ್ನಲ್ಲಿ ಎಂಥವರೇ ಆಗಿರ್ಬೋದು, ಅವ್ರು ಏನೇ ಲೈಫ್ನಲ್ಲಿ ಸಾಧನೆ ಮಾಡಿರ್ಬೋದು, ಅವ್ರಿಗೆ ಎಷ್ಟೇ ಫೇಮ್ ನೇಮ್ ಬಂದಿರಬಹುದು, ಅವರು ಆ ಟೈಮ್ನಲ್ಲಿ ಬಲಹೀನರಾಗ್ಬಿಡ್ತಾರೆ. ಆ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೇಬೇಕು ಅನ್ನೋದಕ್ಕೆ ಎಲ್ಲ ರೀತಿಯಾದ ಹರಸಾಹಸವನ್ನು ಮಾಡ್ತಾ ಇರ್ತಾರೆ. ಬಿಕಾಸ್ ದೇ ವಾಂಟ್ ದ ರಿಲೇಷನ್ಶಿಪ್. ಸೊ ಈ ಒಂದು ಸಿಚುವೇಷನಲ್ಲಿ ಯಾವಾಗ ಆ ವ್ಯಕ್ತಿಗೆ ನೀವು ಬೇಡ ಅಂತ ಅವ್ರು ಹೇಳ್ತಾರೆ, ಅವ್ರು ಯಾರೇ ಆಗಿರ್ಬೋದು, ಅವರು ನನಗೆ ಈ ರಿಲೇಷನ್ಶಿಪ್ ಬೇಡ, ದೂರ ಆಗೋಣ, ಈ ರೀತಿಯಾಗಿ ಅವ್ರು ಮಾತಾಡಿದಾಗ ನಿಮ್ಮ ಮನಸ್ಸಿನಲ್ಲಿ ಬರುವಂಥದ್ದೇ ಕನ್ವಿನ್ಸ್ ಮಾಡಬೇಕು, ಈ ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ನಾನು ಇದನ್ನು ಬಿಟ್ಕೊಡ್ಬಾರ್ದು. ಸೊ ಯು ವಾಂಟ್ ಟು ಕನ್ವಿನ್ಸ್ ಆ್ಯಂಡ್ ಮೇಕ್ ದಿಸ್ ರಿಲೇಷನ್ಶಿಪ್ ವರ್ಕ್. ಈ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಅದು ಈಗೋಗೆ ಹರ್ಟ್ ಆಗುವಂಥ ಒಂದು ಸಿಚುವೇಶನ್ ಬರುತ್ತೆ. ಸೊ ನೀವು ಯಾವ ಒಂದು ಸ್ಥಿತಿಗೆ ಹೋಗಿರ್ತೀರ ಅಂದರೆ, ನೀವೀಗ ಒಂದು ವರ್ಷ ಬಿಟ್ಟು ಅಥವಾ ಒಂದಷ್ಟು ತಿಂಗಳು ಬಿಟ್ಟು ಈ ರೀತಿಯಾಗಿ ನಾನು ನಡ್ಕೊಂಡಲ್ಲ, ನಾನು ಎಷ್ಟು ಮೂರ್ಖತ್ವದ ಬಿಹೇವಿಯರ್ನ ತೋರಿಸಿದ್ದೀನಿ ಅಂತ ನಿಮ್ಮ ಬಗ್ಗೆ ನಿಮಗೇ ಬೇಜಾರಾಗುತ್ತೆ. ನಾನು ಯಾಕೆ ಹೀಗೆ ವರ್ತಿಸ್ದೆ, ಈಗ ನಾನು ಮಾಡಬಾರ್ದಾಗಿತ್ತು ಅಂತ ನಿಮಗೆ ಅನಿಸುತ್ತೆ. ಸೊ ಆ ರೀತಿಯೆಲ್ಲ ನೀವು ಮಾಡೋಕ್ಕೆ ಹೋಗ್ತೀರಾ. ತುಂಬ ಕಾಲ್ಸ್ ಮಾಡೋದು, ತುಂಬ ಮೆಸೇಜಸ್ ಮಾಡುವಂಥದ್ದು, ಬಿಕಾಸ್ ಯು ವಾಂಟ್ ದಟ್ ರಿಲೇಷನ್ಶಿಪ್. ಐ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಇಲ್ಲಿ ಬರುವಂಥ ಕ್ಲೈಂಟ್ಸ್ ಇದ್ದಾರಲ್ಲ, ಅವರು ಯಾರೇ ಆಗಿರಲಿ, ಒಳ್ಳೊಳ್ಳೆ ಉನ್ನತ ಮಟ್ಟದ ಸ್ಥಾನದಲ್ಲಿರುವಂಥ ಕ್ಷೇತ್ರದಲ್ಲಿರುವಂಥ ಜನರು ಬರ್ತಾರೆ, ಕ್ಲೈಂಟ್ಸ್ ಆಗಿ ಬರ್ತಾರೆ. ಲವ್ ಇಸ್ ಲವ್ ಅಲ್ವಾ, ಅದಕ್ಕೆ ನಾವು ಒಂದು ಸ್ಟೇಟಸ್ನ ಹಾಕೋಕ್ಕಾಗೋದೇ ಇಲ್ಲ. ಸೊ ಎಲ್ರಿಗೂ ಅದೇ ರೀತಿಯಾದ ಇಂಟೆನ್ಸ್ ಪೇನೇ ಇರುತ್ತೆ. ಎಂಥವ್ರಿಗೆ ಆಗಿದ್ರೂ ಅದೇ ರೀತಿಯಾದ ಎನರ್ಜಿ, ನೆಗೆಟಿವ್ ಎನರ್ಜಿ ಇರುತ್ತೆ, ಆ್ಯಂಗ್ಸೈಟಿ ಇರುತ್ತೆ, ಆತಂಕ ಇರುತ್ತೆ. ಇವ್ರು ನನ್ನ ಬಿಟ್ಟು ಹೋಗಿಬಿಟ್ರೆ ನನ್ನ ಲೈಫ್ ಝೀರೋ ಅನ್ನುವಂಥ ನೋವಿರುತ್ತೆ. ಇವರಿಲ್ಲ ಅಂದರೆ ನನ್ನ ಲೈಫ್ ಇನ್ನೇನು ಇಲ್ಲವೇ ಇಲ್ಲ, ಇವರಿದ್ರೇ ನನ್ನ ಲೈಫ್ ಡಿಫೈನ್ ಆಗುವಂಥದ್ದು, ಇವರಿದ್ರೇ ನನ್ನ ಲೈಫ್ ಚೆನ್ನಾಗಿರುವಂಥದ್ದು, ಅಥವಾ ಇವರು ನನ್ನನ್ನು ಬಿಟ್ಟು ಹೋದ್ಮೇಲೆ ನನಗೆ ಮದುವೆನೇ ಆಗಲ್ಲ ಅನ್ನುವಂಥ ಯೋಚನೆ, ಅಥವಾ ನನ್ನ ಲೈಫ್ ಚೆನ್ನಾಗಿರೋದೇ ಇಲ್ಲ ಅನ್ನುವಂಥ ಒಂದು ಯೋಚನೆ, ಇದೆಲ್ಲ ಕಾಡ್ತಾ ಇರುತ್ತೆ ಮನುಷ್ಯರಿಗೆ. ಹಾಗೂ ವರ್ತ್ಲೆಸ್ ಅನ್ನುವಂಥ ಒಂದು ಫೀಲ್ ಕೂಡ ಬರುತ್ತೆ ಕೆಲವರಿಗೆ. ಝೀರೋ, ಅಯ್ಯೋ ಇವ್ರು ನನ್ನ ರಿಜೆಕ್ಟ್ ಮಾಡಿಬಿಟ್ರಲ್ಲ. ಒಂದೊಂದು ಸಲ ನೀವು ಇನ್ನೂ ಅದ್ಭುತವಾಗಿರ್ತೀರ, ಅವ್ರನ್ನ ನೀವು ಮೇ ಬಿ ನನಗೆ ಅನಿಸುತ್ತೆ ಇವರು ಅಷ್ಟು ಅರ್ಹರಲ್ಲ ನನಗೆ ಅಂತ, ಅವ್ರು ನಿಮಗೆ ರಿಜೆಕ್ಟ್ ಮಾಡಿಬಿಟ್ರೆ ಅದು ಇನ್ನೂ ತಡ್ಕೊಳಕ್ಕಾಗೋದಿಲ್ಲ ನಿಮಗೆ. ನಾನು ಇಂಥ ಒಳ್ಳೆ ಸ್ಟೇಜ್ನಲ್ಲಿದ್ದೀನಲ್ಲ, ಇವರು ಇಂಥವರು ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ರಲ್ಲ. ಸೊ ಇದು ಪ್ರೀತಿಗಿಂತ ಆ ಒಂದು ಪೇಯ್ನ್ ಆಫ್ ರಿಜೆಕ್ಷನ್ ಇದೆಯಲ್ಲ, ಅದು ನಿಮ್ಮನ್ನು ತುಂಬ ಕಾಡುತ್ತೆ. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆಫ್ ಯುವರ್ ಎನರ್ಜಿ, ಟೈಮ್, ಇದೆಲ್ಲ ನಿಮಗೆ ಡಿಸಪಾಯಿಂಟ್ ಮಾಡುತ್ತೆ. ಸೊ ಆ ವ್ಯಕ್ತಿ ಬೇಕೋ ಬೇಡವೋ ಅನ್ನೋ ಸೆಕೆಂಡ್ರಿ ವಿಷಯ, ಆದರೆ ಅವ್ರು ಬೇಕು. ಯಾಕೆಂದರೆ ನಾನು ಇಷ್ಟೆಲ್ಲ ಟೈಮ್ ಕೊಟ್ಟಿದ್ದೀನಿ ರಿಲೇಷನ್ಶಿಪ್ಗೆ, ಇಷ್ಟೆಲ್ಲ ನಾನು ಮಾಡಿದ್ದೀನಿ, ನನ್ನ ಕಡೆಯಿಂದ ನಾನು ಮಾಡಿದ್ದೀನಿ. ಸೊ ನೀವು ಆ ಥರದ ಒಂದು ಸ್ಥಿತಿನಲ್ಲಿರ್ತೀರ, ಬಿಕಾಸ್ ಯು ವಾಂಟ್ ಇಟ್ ಟು ಹ್ಯಾಪನ್. ಆದಮೇಲೆ ಒಂದು ಸ್ಥಿತಿ ಏನು ಬರುತ್ತೆ ಅಂದರೆ, ನೀವೆಲ್ಲ ಎಫರ್ಟ್ಸು ಹಾಕಿರ್ತೀರಾ, ಅವ್ರನ್ನ ಕನ್ವಿನ್ಸ್ ಮಾಡಿರ್ತೀರಾ, ಇಲ್ಲ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋಣ ಅಂತ ಅವ್ರಿಗೆ ಹೇಳಿರ್ತೀರಾ, ಬೇರೆಯವ್ರ ಹತ್ರ ಹೇಳಿಸಿರ್ತೀರಾ. ಈ ಒಂದು ಸ್ಟೇಜ್ನಲ್ಲಿ ಒಂದು ರಿಯಲೈಸೇಷನ್ ಅಂತ ಬರುತ್ತೆ, ರಿಯಲೈಸೇಷನ್ ಸ್ಟೇಜ್ ಅಂತ ಹೇಳ್ತೀವಿ. ಈ ಸ್ಟೇಜ್ನಲ್ಲಿ ನಿಮ್ಗೆ ಅರ್ಥ ಆಗಿಬಿಡತ್ತೆ
ಇನ್ನೇನು ಮಾಡಿದ್ರೂ ಇವ್ರು ವಾಪಸ್ ಬರಲ್ಲ, ಯಾಕೆಂದರೆ ನಾನು ಎಲ್ಲ ಎಫರ್ಟ್ಸು ಹಾಕಿದ್ದೀನಿ, ನಾನು ಎಲ್ಲ ಥರನೂ ರಿಲೇಷನ್ಶಿಪ್ಗೆ ಮಾಡಿದ್ದೀನಿ, ಇನ್ನೇನು ಮಾಡಿದ್ರೂ ಅಷ್ಟೇ, ಇಟ್ಸ್ ಓವರ್ ಅನ್ನುವಂಥ ಒಂದು ಫೀಲ್ ನಿಮಗೆ ಬಂದೇ ಬರುತ್ತೆ. ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ನೀವು ವಲ್ನರಬಲ್ ಆಗಿರ್ತೀರ. ಓಕೆ, ಆ್ಯಂಡ್ ನಿಮಗೂ ಗೊತ್ತಾಗುತ್ತೆ ಮೊದಲಿದ್ದಂಗೆ ಇರಲ್ಲ ಈ ರಿಲೇಷನ್ಶಿಪ್. ಇವ್ರು ವಾಪಸ್ ಬಂದ್ರೂ ಬಿಕಾಸ್ ನಿಮಗೆ ಆ ಸೆನ್ಸಸ್ ಬಂದಿರುತ್ತೆ, ಇಮೋಷ್ನಲಿ ನೀವು ಸ್ವಲ್ಪ ಸ್ಟೇಬಲ್ ಆಗಿರ್ತೀರ. ಇವ್ರು ವಾಪಸ್ ನನ್ನ ಲೈಫಿಗೆ ಬಂದ್ರೂ ಮೊದಲಂಗೆ ಇರೋಕ್ಕೆ ಆಗೋದೇ ಇಲ್ಲ ಅನ್ನುವಂಥ ಒಂದು ಫೀಲ್ ನಿಮಗೆ ಬರುತ್ತೆ. ಸೊ ನಾನು ನಿಮ್ಗೆ ಏನಕ್ಕೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ, ನೀವು ಆ ಫಸ್ಟ್ ಸ್ಟೇಜ್ನಲ್ಲಿ ಇರ್ತೀರಲ್ಲ, ಬಲಹೀನತೆ ಇರುವಂಥ ಸ್ಟೇಜ್, ಅಂದರೆ ಇವರಿಲ್ಲ ಅಂದರೆ ನನ್ನ ಲೈಫ್ ಝೀರೋ, ಅಲ್ಲೇ ನೀವು ಸ್ಟಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಲೈಫ್ ವಿಲ್ ನೆವರ್ ಸ್ಟಾಪ್ ದೇರ್, ಲೈಫ್ ವಿಲ್ ಆಲ್ವೇಸ್ ಮೂವ್ ಫಾರ್ವರ್ಡ್. ಲೈಫ್ ಮುಂದೆ ಹೋಗೇ ಹೋಗುತ್ತೆ. ನೀವು ಬೇಕು ಅಂತಿರೋ ಬೇಡ ಅಂತಿರೋ, ನಾವು ಉಸಿರಾಡಲೇಬೇಕು, ನಾವು ನಿದ್ದೆ ಮಾಡಲೇಬೇಕು, ಆ ಟೈಮ್ನಲ್ಲಿ ನನ್ನನ್ನು ನಾನೇ ಏನೋ ಒಂದು ಮಾಡ್ಕೊಂಡು ಬಿಡ್ತೀನಿ, ಸತ್ತು ಹೋಗ್ತೀನಿ, ಬೇಡ, ಈ ಥರ ಜಿಗುಪ್ಸೆ ಬರಬಹುದು. ಆದರೆ ಯು ಶುಡ್ ನಾಟ್ ಗಿವ್ ಅಪ್, ಬಿಕಾಸ್ ಸ್ಟೇಜಸ್ ಇರೋದಕ್ಕೆ ನಾನು ಹೇಳ್ತಾ ಇರೋದು, ಇದೆಲ್ಲ ನಡೆಯುತ್ತೆ, ಇದೆಲ್ಲ ಸಹಜ, ಇದೆಲ್ಲ ನ್ಯಾಚುರಲ್ ಆ್ಯಂಡ್ ಇಟ್ಸ್ ಪಾರ್ಟ್ ಆಫ್ ಲೈಫ್ ಅಷ್ಟೇ. ಓಕೆ, ಸೊ ಆ ಒಂದು ರಿಯಲೈಸೇಷನ್ ಬಂದಾಗ ನಿಮಗೂ ಅರ್ಥ ಆಗುತ್ತೆ, ನಾನು ಇನ್ನೇನು ಮಾಡಿದ್ರೂ ಕೂಡ ಮೊದಲಿದ್ದಂಗೆ ಇರೋಕ್ಕಾಗೋದಿಲ್ಲ, ಮೊದಲಿದ್ದಂಗೆ ಅವರು ಇರೋದಿಲ್ಲ, ಮೊದಲಿದ್ದಂಗೆ ನಾನು ಇರೋಕ್ಕಾಗೋದಿಲ್ಲ ಅಂತ. ಆ್ಯಂಡ್ ದೆನ್ ಆಕ್ಸೆಪ್ಟೆನ್ಸ್ ಸ್ಟೇಜ್ ಅಂತ ಬರುತ್ತೆ. ನೀವು ಆಕ್ಸೆಪ್ಟ್ ಮಾಡ್ತೀರಾ, ಓಕೆ ಮುಗೀತು, ಓಕೆ ಫೈನ್, ಇದನ್ನ ನಾನು ಆಕ್ಸೆಪ್ಟ್ ಮಾಡ್ಕೊಳ್ಳೋದೇ ಬೆಟರ್, ಮುಂದೆ ನನ್ನ ಲೈಫ್ನ ನೋಡೋದೇ ಬೆಟರ್, ನನ್ನ ಲೈಫ್ನ ಇನ್ನು ಮುಂದೆ ಹೇಗೆ ನಾನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು ಅಂತ ನಿಮಗೂ ಆ ರೀತಿಯಾದ ಒಂದು ಸಿಚುವೇಶನ್ ತಕ್ಕ ಹಾಗೆ ನೀವು ಬದಲಾಗ್ತಾ ಹೋಗ್ತೀರಾ. ಆ್ಯಂಡ್ ನಾನು ಇನ್ನೊಂದೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಫೀಲಿಂಗ್ ದ ಪೇನ್ ಅಂತ ಒಂದು ಸ್ಟೇಟ್ ಇದೆ. ನೀವು ಆ ಪೇನನ್ನು ಕೂಡ ಸಹಿಸ್ಕೋಬೇಕಾಗತ್ತೆ, ಸ್ವೀಕರಿಸಬೇಕಾಗತ್ತೆ. ಅಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ ಇದನ್ನು. ರಿಜೆಕ್ಟ್ ಮಾಡಬೇಡಿ, ಅಂದರೆ ಅದು ಬೇಡ ನನಗೆ ಅಂತ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಆ ಥರದ ನೋವನ್ನು ನೀವೇನು ಅನುಭವಿಸ್ತಿದ್ದೀರಾ ಇದೆಯಲ್ಲ, ಅದು ಏನು ಹೇಳ್ತಾರೆ ಅಂದರೆ, ಯಾವಾಗ ಈ ಒಂದು ರಿಲೇಷನ್ಶಿಪ್ ವರ್ಕ್ ಆಗಲಿಲ್ಲ ಅಂತ ಅಂದಾಗ, ಸ್ಪೆಷಲಿ ಅದು ಆ ಒಂದು ರಿಲೇಷನ್ಶಿಪ್ ಒಂದು ಅಷ್ಟು ವರ್ಷದ ರಿಲೇಷನ್ಶಿಪ್ ಆಗಿದ್ರೆ ಅಥವಾ ಅಷ್ಟು ತಿಂಗಳ ರಿಲೇಷನ್ಶಿಪ್ ಆಗಿದ್ರೆ, ಅದು ನಾವು ಕಳ್ಕೊಂಡಾಗ ಏನಾಗುತ್ತೆ ಅಂದರೆ, ಅಕಾರ್ಡಿಂಗ್ ಟು ಸೈಕಾಲಜಿ, ಅಕಾರ್ಡಿಂಗ್ ಟು ಸ್ಟಡೀಸ್ ಏನು ಹೇಳ್ತಾರೆ ಅಂದರೆ, ಒಂದು ಕೊಕೇನಿಗೆ ಅಡಿಕ್ಟ್ ಆಗಿರುವಂಥ ಒಂದು ಎನರ್ಜಿ ಬರುತ್ತೆ ಅಂತ. ಈಗ ಕೊಕೇನ್ಗೆ ಅಡಿಕ್ಟ್ ಆಗಿರೋರು ಅದನ್ನು ಬಿಡಿಸೋವಾಗ ಅವ್ರಿಗೆ ಬಾಡಿಲೆಲ್ಲ ನರ್ವ್ಸ್ ಒಂದು ರೀತಿಯಾಗಿ ಅವ್ರಿಗೆ ಪೂರಕವಾಗಿರಲ್ಲ, ಮಾರಕವಾಗಿರುತ್ತೆ, ನರಳುತ್ತಿರ್ತಾರೆ. ಆ ಥರ ನಿಮಗೆ ನರಳುವ ಒಂದು ಸ್ಥಿತಿ ಬರುತ್ತೆ. ಈವನ್ ಅದನ್ನು ಆ ಒಂದು ಪೇನನ್ನು ಇವರು ರಿಲೇಷನ್ಶಿಪ್ ಬ್ರೇಕಪ್ಗೆ ಕಂಪೇರ್ ಮಾಡಿದ್ದಾರೆ. ಆ ಥರದ್ದು ಒಂದು ಪೇನ್ ಕೊಡುತ್ತೆ ಮನುಷ್ಯನಿಗೆ ಆ ಒಂದು ರಿಜೆಕ್ಷನ್, ಆ ಒಂದು ಹಾರ್ಟ್ ಬ್ರೇಕ್ ಅನ್ನುವಂಥದ್ದು. ಸೊ ಯು ಹ್ಯಾವ್ ಟು ಫೀಲ್ ಇಟ್, ಬಿ ವಿತ್ ದ್ಯಾಟ್. ನೀವು ಒಂದು ವಾರ ನೋವಲ್ಲಿರಬಹುದು, ಆದರೂ ಹೀಲ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಮಾನಸಿಕವಾಗಿ ನೀವು ಕುಗ್ಗಿರ್ತೀರ. ಯಾವುದೇ ಕಾರಣಕ್ಕೂ ನೀವು ಇಲ್ಲ ನಾನು ಸರಿ ಇದ್ದೀನಿ ಅಂತ ನೀವು ನಾರ್ಮಲ್ ಆಗಿರೋ ಅವಶ್ಯಕತೆಯೂ ಇಲ್ಲ. ಜಸ್ಟ್ ಬಿ ವಿತ್ ದ ಪೇನ್. ಅಳಬೇಕು ಅನಿಸಿದ್ರೆ ಬಿಡಿ. ಯಾರ ಹತ್ರ ಆದರೂ ಶೇರ್ ಮಾಡ್ಕೋಬೇಕು ಅಂತ ಇದ್ದೀರಾ, ಶೇರ್ ಮಾಡ್ಕೊಳ್ಳಿ. ನೀವೊಂದು ಕೌನ್ಸಿಲಿಂಗ್ ಸೆಷನ್ ತೊಗೊಂಡ್ರು ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಐ ಹೈಲಿ ರೆಕಮೆಂಡ್ ಕೌನ್ಸಿಲಿಂಗ್ ಸೆಷನ್ ದಯವಿಟ್ಟು ತೊಗೊಳ್ಳಿ. ಯಾಕಂದರೆ ಇಂಡಿವಿಜುವಲ್ ಆಗಿ ಒಬ್ಬೊಬ್ರದ್ದು ಒಂದೊಂದು ಥರ ಪ್ರಾಬ್ಲಮ್ ಇರುತ್ತೆ. ಹೀಗೆ ಇರುತ್ತೆ ಹಾಗೆ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಅದನ್ನ ನೀವು ಓಪನ್ ಅಪ್ ಮಾಡ್ಕೊಂಡಾಗ, ಅದನ್ನ ಹೇಳ್ಕೊಂಡಾಗ, ವೆಂಟ್ ಔಟ್ ಮಾಡ್ಕೊಂಡಾಗ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳ್ತಿರುವಂಥದ್ದು. ನೆಕ್ಸ್ಟ್ ಸ್ಟೇಜ್ ಬರುತ್ತೆ ಯಾವಾಗ ನೀವು ಪೇನನ್ನು ಓವರ್ಕಮ್ ಮಾಡ್ತೀರಾ, ಪೇನನ್ನು ಆಕ್ಸೆಪ್ಟ್ ಮಾಡಿಕೊಂಡು ಪೇನನ್ನು ಟ್ರೀಟ್ ಮಾಡ್ತೀರಾ. ರೀಸ್ಟಾರ್ಟ್ ಮೋಡ್ ಅಂತ ಹೇಳ್ತೀವಿ ನಾನು. ರೀಸ್ಟಾರ್ಟ್ ಅಂದರೆ ಲೈಫ್ ವಿಲ್ ಆಲ್ವೇಸ್ ಸ್ಟಾರ್ಟ್. ನಮ್ಮ ಲೈಫ್ ಎಲ್ಲೂ ನಿಲ್ಲೋದಿಲ್ಲ, ಲೈಫ್ ಮುಂದೆ ಹೋಗೇ ಹೋಗುತ್ತೆ. ಯಾರು ಬರಲಿ, ಯಾರು ಇರಲಿ, ಯಾರು ಹೋಗಲಿ, ನಮ್ಮ ಲೈಫ್ ಇದ್ದೇ ಇರುತ್ತೆ. ನಮ್ಮ ಕಂಟ್ರೋಲ್ ಇದೆಯಲ್ಲ, ಅದು ಸರಿ ಇದೆ ಅಂದರೆ ನಮ್ಮ ಲೈಫ್ ಅದ್ಭುತವಾಗಿ ನಾವು ಸೃಷ್ಟಿ ಮಾಡ್ಕೋಬೋದು. ಎಷ್ಟೋ ಜನ ನಾನು ನೋಡಿದ್ದೀನಿ, ಬ್ರೇಕಪ್ ಆದಾಗ ಅವ್ರ ಬಾಡಿ ಮೇಲೆ ವರ್ಕೌಟ್ ಮಾಡಿಕೊಂಡು ಒಳ್ಳೆ ಬಾಡಿನ ಪಡೆದಿದ್ದಾರೆ, ಜಿಮ್ಗೆ ಹೋಗ್ತಾರೆ. ಕೆಲವರು ಎಜುಕೇಷನ್ ಮೇಲೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಕೋರ್ಸಸ್ನ ಮಾಡ್ಕೊಳ್ತಾರೆ, ಹಾಗೂ ಅವರ ಕರಿಯರ್ ಪಾತ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದೊಂದು ಟರ್ನಿಂಗ್ ಪಾಯಿಂಟ್ ಕೂಡ ಆಗುತ್ತೆ ಎಷ್ಟೋ ಜನಕ್ಕೆ. ಸೊ ಇಷ್ಟಾಗೋಯ್ತು ಮುಗಿದೋಯ್ತು ಅನ್ನೋದ್ರ ಬದಲು ಇದನ್ನು ಒಂದು ಚಾಲೆಂಜಾಗಿ ತೊಗೊಂಡು ನೀವು ರೀಸ್ಟಾರ್ಟ್ ಮಾಡಲೇಬೇಕು ನಿಮ್ಮ ಲೈಫ್ನಲ್ಲಿ. ನೀವು ಏನನ್ನು ಮಾಡಬೇಕು ಅನ್ನೋ ಆಸೆಗಳನ್ನ ಇಟ್ಕೊಂಡಿದ್ದೀರಾ, ಕನಸುಗಳನ್ನ ಇಟ್ಕೊಂಡಿದ್ದೀರಾ, ಅದಕ್ಕೆ ರೆಕ್ಕೆ ಕೊಡಿ.
ಅದಕ್ಕೆ ಜೀವ ಕೊಡಿ. ಅದನ್ನೆಲ್ಲ ಮಾಡೋದ್ರಿಂದ ಕೂಡ ನೀವು ಅದ್ಭುತವಾದ ಚೇಂಜಸ್ನ ನಿಮ್ಮ ಲೈಫ್ನಲ್ಲಿ ನೀವು ನೋಡ್ತೀರಾ. ಹಾಗೂ ನಿಮ್ಮ ವಿಷನ್, ನಿಮ್ಮ ಲೈಫ್ ಬಗ್ಗೆ ವಿಷನ್ ಇದೆಯಲ್ಲ, ಅದು ಕೂಡ ಬದಲಾಗುತ್ತೆ. ನೀವು ಮೊದಲಿದ್ದಾಗ ಇರೋದಿಲ್ಲ. ಮೊದಲು ಈಗ ನಾನು ನಿಮ್ಮನ್ನು ಕೇಳಿದ್ರೆ, ಈಗ ನೀವು ಹೋದ ವರ್ಷ ಇದ್ದಾಗ ಈಗಿದ್ದೀರಾ ಅಂದರೆ, ಇಲ್ಲ ನಾನು ಹೋದ ವರ್ಷ ಇದ್ದಂಗೆಲ್ಲ ಚೇಂಜ್ ಆಗಿದ್ದೀನಿ ಅಂತ ಹೇಳ್ತೀರಾ. ಹಾಗೆ ಈ ಬ್ರೇಕಪ್ ಅನ್ನುವಂಥದ್ದು, ಈ ಥರದ್ದೊಂದು ರಿಲೇಷನ್ಶಿಪ್ ಬ್ರೇಕಪ್ ಅನ್ನುವಂಥದ್ದು ಕೂಡ ನಿಮಗೆ ಅದ್ಭುತವಾದ ವ್ಯೂ ಪಾಯಿಂಟ್, ನೀವು ಲೈಫ್ ಬಗ್ಗೆ ನೋಡುವ ರೀತಿ, ನೋಡುವ ಶೈಲಿ ಚೇಂಜ್ ಆಗುತ್ತೆ. ಒಬ್ಬ ವ್ಯಕ್ತಿ ನನ್ನ ವೀಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ದೃಢವಾದ ನಿಮಗೆ ವಿಶ್ವಾಸ ನಿಮ್ಮ ಬಗ್ಗೆ ನಿಮಗೆ ಬರುತ್ತೆ. ಆ್ಯಂಡ್ ಇಟ್ ಹ್ಯಾಪನ್ಸ್, ಟ್ರಸ್ಟ್ ಮೀ, ಇಟ್ ರಿಯಲಿ ಹ್ಯಾಪನ್ಸ್. ನೀವು ನಿಮ್ಮ ಲೈಫ್ನ ಚಾಲೆಂಜಾಗಿ ತೊಗೊಳ್ತೀರಾ, ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ನೀವು ಮಾಡ್ತೀರಾ. ಲೈಫ್ನ ನೋಡುವ ವಿಧಾನ, ಹ್ಯಾಂಡಲ್ ಮಾಡುವ ವಿಧಾನ ಎಲ್ಲ ಬದಲಾಗುತ್ತೆ. ಓಕೆ, ಸಾಲ್ವಿಂಗ್, ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದು ಕೂಡ ತುಂಬ ಇಮೋಷ್ನಲಿ ಮೆಚೋರ್ಡಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ತೀರಾ. ಯಾವಾಗ ಇದಾಗುತ್ತೆ ಅಂದರೆ, ನಿಮ್ಮನ್ನು ನೀವು ಸೀರಿಯಸ್ ಆಗಿ ತೊಗೊಂಡಾಗ ಮಾತ್ರ. ನಾನು ಹೀಗಿರಬಾರ್ದು, ನಾನು ಹೀಗಿದ್ದರೆ ನನ್ನ ಲೈಫ್ನಲ್ಲಿ ಇನ್ನೂ ವರ್ಸ್ಟ್ ಆಗಿರುವಂಥ ಕಂಡೀಷನ್ಸ್ನ ನಾನು ಫೇಸ್ ಮಾಡ್ತೀನಿ ಅನ್ನುವಂಥ ಒಂದು ರಿಯಲೈಸೇಷನ್ ಬಂದಾಗ ಮಾತ್ರ ಇದೆಲ್ಲ ಚೇಂಜಸ್ ನೀವು ನೋಡೋಕ್ಕೆ ಸಾಧ್ಯ ಅಂತ ಹೇಳ್ತಿದ್ದೀನಿ. ಮತ್ತು ನ್ಯೂ ಲೈಫ್, ನ್ಯೂ ಶಿಫ್ಟ್ ಅಂತ ಹೇಳ್ತೀವಿ. ನ್ಯೂ ಲೈಫ್ ಮತ್ತು ನ್ಯೂ ಶಿಫ್ಟ್. ನಮ್ಮ ಲೈಫ್ನಲ್ಲಿ ಒಳ್ಳೆಯದು ನಡೆಯುತ್ತೆ, ಕೆಟ್ಟದ್ದು ನಡೆಯುತ್ತೆ. ಪ್ರೀತಿ ಅನ್ನೋದು ಒಬ್ಬರ ಜೊತೆ ಅಂತ ಓಕೆ ಬ್ರೇಕಪ್ ಆಗೋಯ್ತು ಇನ್ನೇನಿಲ್ಲ ಅನ್ನೋದಲ್ಲ. ಹೊಸದಾದ ಪ್ರೀತಿ ಕೂಡ ನಿಮ್ಮ ಲೈಫಲ್ಲಿ ಬರುತ್ತೆ ಯಾವಾಗ ನಿಮ್ಮನ್ನು ನೀವು ವರ್ಕ್ ಆನ್ ಮಾಡಿದ್ದೀರಾ, ನಿಮ್ಮನ್ನು ನೀವು ಅದ್ಭುತವಾದ ಒಬ್ಬ ಪರ್ಸನ್ ಆಗಿ ಸೃಷ್ಟಿ ಮಾಡ್ಕೊಂಡಿದ್ದೀರಾ. ಯಾಕಂದರೆ ಯಾರಿಗೂ ಕೂಡ ಒಂದು ಡಿಫೆಕ್ಟೆಡ್ ಪೀಸ್ ಬೇಡ. ಈಗ ನೀವೇನಾದರೂ ಒಂದು ಅಂಗಡಿಗೆ ತೊಗೊಳಕ್ಕೆ ಹೋಗ್ತಿದ್ದೀರಂದರೆ, ನೀವು ಇದು ವರ್ಕಿಂಗ್ ಕಂಡೀಷನಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತೀರಾ. ಹಾಗೆ ನೀವು ಒಂದು ವರ್ಕಿಂಗ್ ಕಂಡೀಷನಲ್ಲಿ ಇರಬೇಕಾಗತ್ತೆ. ಅದು ಹೇಗೆ ಅಂದರೆ, ಆ್ಯಸ್ ಐ ಟೋಲ್ಡ್, ಆ್ಯಕ್ಟಿವ್ ಆಗಿರುವಂಥದ್ದು, ಲೈಫ್ನಲ್ಲಿ ನೀವೇನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ಸೀರಿಯಸ್ ಆಗಿ ತೊಗೊಂಡು ಅದನ್ನು ಸಾಧನೆ ಮಾಡುವಂಥದ್ದು. ನಿಮ್ಮ ಲೈಫ್ ಗೋಲ್ಸ್ ಏನಿದೆ, ನಿಮ್ಮ ಪರ್ಪಸ್ ಏನಿದೆ, ನೀವು ಇನ್ನೂ ಏನೇನು ಲೈಫ್ನಲ್ಲಿ ನೋಡಬೇಕಾಗಿದೆ, ಇಂಥದ್ರನ್ನೆಲ್ಲ ನೀವು ಫೋಕಸ್ಡ್ ಆಗಿರುವಂಥದ್ದು. ಇದೆಲ್ಲ ಮಾಡಿದಾಗ ಅಫ್ಕೋರ್ಸ್ ಪ್ರೀತಿ ಅನ್ನೋದು ಮತ್ತೆ ನಿಮ್ಮ ಲೈಫ್ನಲ್ಲಿ ಆ ಒಂದು ಅನುಭವ ನಿಮಗೆ ಸಿಕ್ಕೇ ಸಿಗುತ್ತೆ. ಏಕೆಂದರೆ ನಿಮ್ಮನ್ನು ಒಬ್ಬರು ಪ್ರೀತಿಸ್ತಾ ಇದ್ದಾರೆ ಅಂದರೆ, ಅವರು ನಿಮ್ಮನ್ನು ನೀವು ಹೇಗಿದ್ದೀರಾ ಹಾಗೆ ಸ್ವೀಕರಿಸಬೇಕಾಗತ್ತೆ. ನಿಮ್ಮನ್ನು ಬದಲಾಯಿಸೋದಲ್ಲ, ನೀನು ಹೀಗಿರು ಹಾಗಿರು ಅಂತ ರಿಸ್ಟ್ರಿಕ್ಷನ್ಸ್ ಹಾಕೋದಲ್ಲ. ನೀನು ಹೇಗೇ ಇದ್ದರೂ ಕೂಡ ನಾನು ನಿನ್ನನ್ನು ಇಷ್ಟಪಡ್ತೀನಿ. ನೀನು ಮೇಕಪ್ ಇದ್ದರೂ ಮೇಕಪ್ ಇಲ್ಲ ಅಂದರೂ ನೀನು ಹೇಗೇ ಇರಲಿ, ಐ ಲವ್ ಯು ಅನ್ನುವಂಥ ಒಬ್ಬ ಪರ್ಸನ್ ಇದ್ದಾರಲ್ಲ ನಿಮ್ಮ ಲೈಫಲ್ಲಿ, ಅವ್ರು ಸಿಕ್ಕಿದಾಗ ಆ ಒಂದು ರಿಲೇಷನ್ಶಿಪ್ ಇದೆಯಲ್ಲ, ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ನ ನೀವು ನೋಡ್ತೀರ. ಆ ಥರದ ಪ್ರೀತಿ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಆ ವಿಶ್ವಾಸವನ್ನು ನೀವು ಇಟ್ಕೋಬೇಕಾಗತ್ತೆ, ನಾನು ಹೇಳೋದಕ್ಕಿಂತ ನೀವು ಇಟ್ಕೋಬೇಕಾಗತ್ತೆ. ಮತ್ತು ನಿಮ್ಮನ್ನು ನೀವು ಆಕ್ಸೆಪ್ಟ್ ಮಾಡೋದು ಹೇಗೆ, ನಿಮ್ಮನ್ನು ನೀವು ಫಸ್ಟ್ ಸ್ವೀಕರಿಸಬೇಕಾಗತ್ತೆ, ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಆವಾಗಲೇ ಜನನೂ ನಿಮ್ಮನ್ನ ಹಾಗೇ ಟ್ರೀಟ್ ಮಾಡ್ತಾರೆ. ಮತ್ತು ಒಬ್ಬ ವ್ಯಕ್ತಿಗೆ ನನಗೆ ನಿನ್ನ ಜೊತೆ ಇರಬೇಕು ಅಂತ ಅನ್ನಿಸ್ಬೇಕು. ನೀನು ನನ್ನ ಜೊತೆ ಇರು ಅಂತ ಫೋರ್ಸ್ ಮಾಡೋದಲ್ಲ, ಅವ್ರಿಗೆ ಅನ್ನಿಸ್ಬೇಕು ನೀನು ನನ್ನ ಜೊತೆ ಇದ್ದರೆ ನನ್ನ ಲೈಫ್ ಚೆನ್ನಾಗಿರುತ್ತೆ ಅಂತ. ಅದು ಪ್ರೀತಿ ಅಂತ ಹೇಳುವಂಥದ್ದು. ಸೊ ಡೋಂಟ್ ಫೋರ್ಸ್ ಎನಿ ಒನ್, ಯಾರನ್ನೂ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ. ಅವ್ರಿಗೆ ನೀವು ಬೇಕು ಅಂದರೆ ಅವ್ರು ಎಲ್ಲ ರೀತಿಯಾದ ಪ್ರಯತ್ನವೂ ಪಡ್ತಾರೆ ನಿಮ್ಮನ್ನು ಪಡ್ಕೊಳ್ಳೋದಕ್ಕೆ. ಸೊ ಬಿ ಸ್ಟ್ರಾಂಗ್. ಈ ಥರದ್ದು ಒಂದು ಪೇಯ್ನ್ ಇದೆಯಲ್ಲ, ಇದು ಖಂಡಿತವಾಗ್ಲೂ ಪಾಸ್ ಆಗುತ್ತೆ, ಹೋಗುತ್ತೆ. ಹೊಸದಾದ ಲೈಫ್ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಆ ಭರವಸೆನ ನೀವು ಬೆಳೆಸ್ಕೋಬೇಕಾಗತ್ತೆ ಆ ವಿಷಯದ ಬಗ್ಗೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ನನ್ನ ಮಾತುಗಳು ನಿಮಗೆ ಸ್ವಲ್ಪ ಹೀಲಿಂಗ್ ಅಂತ ಭಾವಿಸ್ತಿದ್ದೀನಿ, ಆ ಥರ ನಿಮ್ಗೆ ಅನಿಸಿರ್ಬೋದು ಅಂತ ಭಾವಿಸ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಬೇರೆಯವ್ರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.